ನೋಡೋಣ. ಒಂದು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಮೊನ್ನೆ ತಾನೇ ಅವರೇನೋ ರಾಜ್ಯದ ಅಧ್ಯಕ್ಷಗೆ ಒಂದು ತಿಂಗಳಾಗಿದೆ. ಮುಜುಗರ ಆಗಬಾರ್ದು ನಾನು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಸರ್ವೆ ಮಾಡಿಸ್ಲಿ. ಯಾರಿಗೆ ಕಾರ್ಯಕರ್ತರು, ಮುಖಂಡರು, ಮತದಾರರು, ಎಲ್ಲ ವರ್ಗದ ಮತದಾರರು ಜನಾಭಿಪ್ರಾಯ ಬರುತ್ತೆ, ಸಮೀಕ್ಷೆ ಮಾಡಿಸ್ಲಿ, ಸರ್ವೆ ಮಾಡಿಸ್ಲಿ. ಆ ಸರ್ವೆ ಆಧರಿಸಿ ಲೋಕಸಭೆಗೆ ಟಿಕೆಟ್ ಕೊಡಲಿ. ರೇಣುಕಾಚಾರ್ಯ ಕೊಡಲೇಬೇಕಂತ ನಾನು ಹೇಳಿಲ್ಲ. ಅದು ಸರ್ವೆ ಆಧಾರದ ಮೇಲೆ ಕೊಡಲಿ. ನಾನು ಇನ್ನೂ ಯಡಿಯೂರಪ್ಪನವ್ರ ಜೊತೆ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿಲ್ಲ. ಪ್ರತಿ ದಿವಸ ನಾನು ಲೋಕಸಭೆ ಅಭ್ಯರ್ಥಿ ಆಕಾಂಕ್ಷೆ ಅಂತ ಹೇಳಿದ್ರೆ ಜನರಿಗೆ ನನ್ನ ಬಗ್ಗೆ ತಪ್ಪು ಸಂದೇಶ ಹೋಗುತ್ತೆ. ಹಾಗಾಗಿ ನಾನು ಎಲ್ಲಿ ಮಾತಾಡ್ತಲ್ಲ. ನೋಡೋಣ, ಒಂದು ಮುಂದೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ದೇಶದಲ್ಲಿ ನರೇಂದ್ರ ಮೋದಿಯವರ ವಿಶ್ವದಲ್ಲಿ ವರ್ಚಸ್ಸು ಜಾಸ್ತಿ ಆಗಿದೆ. ಎಲ್ಲ ಮಾಧ್ಯಮದ ಸಮೀಕ್ಷೆಗಳು, ಜನಾಭಿಪ್ರಾಯಗಳು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ಕರ್ನಾಟಕದಿಂದ 28 ಲೋಕಸಭಾ ಸ್ಥಾನದಲ್ಲಿ ಗೆದ್ದು ಕೊಡುಗೆ ಕೊಡಬೇಕು. ಎಲ್ಲರೂ ಒಟ್ಟಾಗಿ ಹೋದ್ರೆ ಒಳ್ಳೆಯದು. ನಾವು ಕೇವಲ ರೇಣುಕಾಚಾರ್ಯ ಒಬ್ಬನೇ ಅಲ್ಲ, ಎಲ್ಲರನ್ನೂ ಅವ್ರು ಭೇಟಿ ಮಾಡ್ತಾರೆ. ಎಲ್ಲರ ಜೊತೆ ಚರ್ಚೆ ಮಾಡಲಿ. ನಾನನ್ನು ಸರ್ವಾಧಿಕಾರಿನೂ ಮತ್ತೊಂದು ಅಲ್ಲ, 28 ಸ್ಥಾನ ಕೊಡಬೇಕಲ್ಲ. ಅದಕ್ಕೋಸ್ಕರ ಎಲ್ಲರೂ ಭೇಟಿ ಮಾಡಲಿ. ಇನ್ನೊಂದು ಏನು ಯತ್ನಾಳ್ ಸೋಮಣ್ಣ ಮಾತಾಡ್ತಾರಲ್ಲ, ಇಂದು ಯಡಿಯೂರಪ್ಪನವ್ರು 125-30 ಬರ್ತದ್ದು. ಆ ಸೋಲಿಗೆ ಯಡಿಯೂರಪ್ಪ ನಿಲ್ಲಿಸಿದ್ದು ಮೊನ್ನೆ 23 ವಿಧಾನಸಭಾ ಚುನಾವಣೆಗೆ ಸೋಲಿಗೆ. ಮತ್ತು ಈಗ ಎಲ್ಲೇ ಒಂದು ಕಡೆ ಇವರಿಗೆ 28 ಸ್ಥಾನ ಬಂದರೆ ಬರಬಾರ್ದು ಅಂತ ಕಾರಣಕ್ಕೆ ಈ ರೀತಿ ಮಾತಾಡ್ಬೋದು. ಇವರಿಬ್ಬರು ಉದ್ದೇಶ ಇರ್ಬೋದು. ಸುಮ್ಮನೆ ವಿನಾಕಾರಣ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ದರು. ಸೋಮಣ್ಣಗೆ ಅಷ್ಟು ಓಟ್ ಬಂದವಂದರೆ ಯಡಿಯೂರಪ್ಪನ ನಾಮಬಲ, ಯಡಿಯೂರಪ್ಪನ ಹೆಸರಿಂದಲೇ ಅಷ್ಟು ಓಟ್ ಬಂದವೆ. ಅಲ್ಲಿ ಗೋವಿಂದರಾಜನಗರದಲ್ಲಿ ಸೋಲ್ತೀವಂತ ರಿಪೋರ್ಟ್ ಇತ್ತು. ಅದಕ್ಕೋಸ್ಕರ ನೋಡಿ, ವರಿಷ್ಠರು ಹೇಳಿದರೆ ವರಿಷ್ಠರ ಮಾದಿ ಗೌರವ ಕೊಟ್ಟು ಹೋಗಿ ಸ್ಪರ್ಧೆ ಮಾಡಿದರು. ಆದರೆ ಯಡಿಯೂರಪ್ಪನ ಯಾಕೆ ಇದು ಮಾಡ್ಬೇಕು? ನೀವು ನಿಮ್ಮ ಸ್ವಂತ ವರ್ಚಸ್ಸೇ ಭಾಳ ದೊಡ್ಡ ನಾಯಕ, ನಾನೇ ಸಮರ್ಥ ನಾಯಕ, ವೀರಶೈವ ನಾಯಕರು, ನನ್ನ ಬಿಟ್ಟರೆ ಯಾರೂ ಇಲ್ಲ, ಮಠ ಮಾನ್ಯಗಳಿಗೆ ಹೋಗಿ ಫೋರ್ಸ್ ಕೊಡ್ತೀಯಲ್ಲ, ಮತ್ತು ಗೆಲ್ಬೇಕಾಯ್ತಲ್ಲ. ಅವ್ರದ್ದೇನು ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ಬಿಡ್ತೀನಿ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಬ್ರಹ್ಮಲೋಕಲಲ್ಲಿ ಆಗ ಈಗ ಹತಾಶ ಮಾಡಿದ್ರೆ ಯಡಿಯೂರಪ್ಪನ ಟೀಕೆ ಮಾಡ್ತಾರೆ ಎಲ್ಲ ಸೇರ್ಕೊಂಡು. ಯಾರಲ್ಲಿ ಇವರಿಬ್ಬರೇ ಬಿಟ್ಟರೆ ಯಾರು ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿದ್ರೆ ಎಲ್ಲರೂ ಯಡಿಯೂರಪ್ಪನ ಜೊತೆಗೆ, ವಿಜೇಂದ್ರ ಜೊತೆಗೆ BJP, ಯಡಿಯೂರಪ್ಪ ವಿಜೇಂದ್ರ ಅನ್ನೋ ಬದಲಿ BJP ಜೊತೆಗೆ ನಾವೆಲ್ಲ ಒಟ್ಟಾಗಿದ್ದೀವಿ. ಲೋಕಸಭೆಗೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀವಿ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.